ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಗಳ IPOಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮಾರುಕಟ್ಟೆ ನಿಯಂತ್ರಕ ಸೆಬಿ ಹೂಡಿಕೆದಾರರ ಹಿತರಕ್ಷಣೆಗೆ ಹೊಸ ನಿಯಮಾವಳಿಗಳನ್ನು ರೂಪಿಸಿದೆ. ಇವು ಮೂಲತಃ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗಾಗಿ. ಅಂದರೆ ಈ ನಿಯಮಾವಳಿಗಳು SME ವಲಯದಲ್ಲಿ ಅನುಷ್ಠಾನಗೊಳ್ಳಲಿವೆ. ಈ ಹೊಸ ನಿಯಮಗಳ ಅಡಿಯಲ್ಲಿ ಹೆಚ್ಚುವರಿ ನಿಗಾ ಕ್ರಮ ಅಂದರೆ ಅಡಿಷನಲ್ ಸರ್ವೇಲೆನ್ಸ್ ಮೇಜರ್ಸ್ ಮತ್ತು ವ್ಯಾಪಾರದಿಂದ ವ್ಯಾಪಾರ ಅಂದರೆ ಟ್ರೇಡ್ ಟು ಟ್ರೇಡ್ ಹೀಗೆ ನಿಯಂತ್ರಣಗಳು ಜೊತೆಗೆ SME ಅಂದರೆ ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯದ ಕಂಪನಿಗಳಿಗೆ ಇವೆಲ್ಲ ಅನ್ವಯ ಆಗ್ತವೆ. ಷೇರು ವಿನಿಮಯ ಕೇಂದ್ರಗಳ ಜೊತೆಗೆ ಮಾತುಕತೆಯಾದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೂ ಮುನ್ನ ಈ ಕಂಪನಿಗಳು ಕೇವಲ ಮುಖ್ಯವಾಹಿನಿಯ ಕಂಪನಿಗಳಿಗೆ ಮಾತ್ರ ಅನ್ವಯ ಆಗ್ತಾ ಇತ್ತು. ಹಾಗಾದರೆ ಸೆಬಿ ಈ ಹೊಸ ನಿಯಮಗಳನ್ನು ಯಾಕೆ ಅನುಷ್ಠಾನಕ್ಕೆ ತಂದಿದೆ? ಇದು SME ಕಂಪನಿಗಳಿಗೆ ಎಚ್ಚರಿಕೆಯ ಗಂಟೆನಾ? ಇದೆಲ್ಲವನ್ನು ನಾವೀಗ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಮೊದಲಿಗೆ ನಾವು ASM ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ASM ಅಂದರೆ ಅಡಿಷನಲ್ ಸರ್ವೆಲೆನ್ಸ್ ಮೇಜರ್. ಇದು ಷೇರುಗಳ ಮೇಲಿನ ಹೆಚ್ಚುವರಿ ಸ್ಕ್ರೂಟಿನಿ ವಿಧಾನ. ಷೇರು ಮಾರುಕಟ್ಟೆ ನಿಯಂತ್ರಕ ಸೆಬಿ ಮತ್ತು ಷೇರು ವಿನಿಮಯ ಕೇಂದ್ರಗಳ ಉಪಕ್ರಮ ಈ ASM ಹೂಡಿಕೆದಾರರ ಹಿತವನ್ನು ಕಾಪಾಡೋದಕ್ಕೆ ಇದನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಬೆಲೆ, ಗಾತ್ರ ಮತ್ತು ಬದಲಾವಣೆ ಜೊತೆಗೆ ಏರಿಳಿತ ಮೊದಲಾದ ಅಂಶಗಳನ್ನು ASM ಆಧರಿಸಿರುತ್ತೆ. ASMಗಳಲ್ಲಿ ಎರಡು ರೀತಿಯಲ್ಲಿ ವಿಧಾನಗಳಿವೆ. ಮೊದಲನೇದಾಗಿ ಲಾಂಗ್ ಟರ್ಮ್ ಅಥವಾ LTASM ಮತ್ತು ಶಾರ್ಟ್ ಟರ್ಮ್ ಅಥವಾ STASM. ಹೀಗೆ ASM ಪಟ್ಟಿಯಲ್ಲಿ ಸ್ಟಾಕ್ ಯಾವಾಗ ಸೇರ್ಪಡೆಯಾಗುತ್ತೆ ಅನ್ನೋದನ್ನು ನಾವೀಗ ತಿಳಿಯೋಣ. ನೋಡಿ, ASM ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅಂದರೆ ಹೂಡಿಕೆದಾರರಿಗೆ ಸ್ಟಾಕ್ನ ಅಸಹಜ ಬೆಲೆ ಏರಿಳಿತಗಳ ಷೇರು ವಿನಿಮಯ ಕೇಂದ್ರ ಎಚ್ಚರಿಕೆ ಕೊಡ್ತಾ ಇದೆ ಅಂತ ಅರ್ಥ. ಇದು ಆ ನಿರ್ದಿಷ್ಟ ಸ್ಟಾಕನ್ನು ನಿಯಂತ್ರಿಸುವ ಅಥವಾ ಬೆಲೆಯ ಏರಿಳಿತಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಇನ್ನು ಈಗ T2T ಚೌಕಟ್ಟಿನ ಬಗ್ಗೆ ತಿಳಿದುಕೊಳ್ಳೋಣ. T2T ಅಥವಾ ಟ್ರೇಡ್ ಟು ಟ್ರೇಡ್ ಅನ್ನೋದು ನಿಯಂತ್ರಕ ಚೌಕಟ್ಟು. ಷೇರುಗಳ ವಹಿವಾಟು, ಅದರಲ್ಲೂ ಕೂಡ ಹೆಚ್ಚು ರಿಸ್ಕ್ ಇರತಕ್ಕಂಥದ್ದು ಅಥವಾ ಜೂಜಿನ ರೀತಿಯಾಗಿ ಇರತಕ್ಕಂಥದ್ದು ಅಥವಾ ಇಲ್ಲಿಕ್ವಿಡಿಟಿ ಆಗಿರುವ ಷೇರುಗಳ ಮೇಲೆ ನಿಗಾ ವಹಿಸಿ ನಿಯಂತ್ರಿಸುವುದಕ್ಕೆ ಈ ಚೌಕಟ್ಟು. T2T ಸೆಗ್ಮೆಂಟ್ನಲ್ಲಿ ಟ್ರೇಡಿಂಗ್ ನಡೆಯುವುದಿಲ್ಲ. ಅಂದರೆ ಒಂದು ದಿನದಲ್ಲಿ ನೀವು ಮಾರಾಟ ಮಾಡಬಹುದು ಅಥವಾ ಖರೀದಿ ಮಾಡಬಹುದು. ಎರಡನ್ನ ಒಂದೇ ದಿನ ಇಲ್ಲಿ ಮಾಡುವುದಕ್ಕೆ ಆಗೋದಿಲ್ಲ. ಓಕೆ, ಈಗ ಈ ಹೊಸ ನಿಯಮಗಳನ್ನು ಯಾಕೆ ಜಾರಿಗೆ ತರಲಾಗಿದೆ ಎಂಬುದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ವರ್ಷ ಅಂದರೆ 2023ರಲ್ಲಿ SME ಕಂಪನಿಗಳ IPOಗಳು ಮಹತ್ವದ ಆಕರ್ಷಣೆಯನ್ನು ಗಳಿಸಿವೆ. ಒಟ್ಟು 135 SME ಕಂಪನಿಗಳ IPOಗಳನ್ನು ಲಿಸ್ಟ್ ಮಾಡಲಾಗಿದೆ. ಈ ಪೈಕಿ ದೊಡ್ಡ ಕಂಪನಿಗಳನ್ನು ಒಳಗೊಂಡಂತಹ ಮೇನ್ ಸೆಗ್ಮೆಂಟ್ ಕಂಪನಿಗಳು ಕೂಡ ಇದರಲ್ಲಿ ಸೇರಿವೆ. ಆದರೆ ಕೇವಲ 33 IPOಗಳು ನಡೆದಿವೆ. 2012ರಲ್ಲಿ ಇದರ ಆರಂಭದ ನಂತರ SME ಕಂಪನಿಗಳು ಒಂದೇ ವರ್ಷದಲ್ಲಿ ಅತಿ ಹೆಚ್ಚಿನ ಫಂಡನ್ನು ಸಂಗ್ರಹಿಸಿವೆ. ಕಳೆದ ದಶಕದಲ್ಲಿ BSE SME ಸೂಚ್ಯಂಕ 350 ಪಟ್ಟು ಹೆಚ್ಚಳ ಕಂಡಿದೆ. ಕ್ಷಿಪ್ರ ಪ್ರಗತಿಯ ಅನೇಕ ವರ್ಷಗಳ ನಂತರ ಈ ಸೂಚ್ಯಂಕ ಕಳೆದ ವರ್ಷ ಕೇವಲ 2 ಪಟ್ಟು ಹೆಚ್ಚಳ ಕಂಡಿದೆ. ಇನ್ನೂ ಮುಂದುವರೆದು ಇತ್ತೀಚಿನ ತಿಂಗಳುಗಳಲ್ಲಿ SME ವಲಯ ಕಂಪನಿಗಳು ಅನೇಕ IPOಗಳಿಗೆ ಅಭೂತಪೂರ್ವ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಮಧುಸೂದನ್ ಮಸಾಲಟ್, ಬೇಸಿಲಿಕ್ ಫ್ಲೈ ಸ್ಟುಡಿಯೋ, ಡ್ರೋನ್ ಡೆಸ್ಟಿನೇಷನ್, ಓರಿಯಾನಾ ಪವರ್ ಮತ್ತು ಹೈ ಗ್ರೀನ್ ಪವರ್ ಅನೇಕ ಉತ್ಸಾಹಿ ಚಿಲ್ಲರೆ ಹೂಡಿಕೆದಾರರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿವೆ. SME ಕಂಪನಿಗಳ ಸ್ಟಾಕುಗಳು ಇಲ್ಲಿಕ್ವಿಡಿಟಿ ಆಗುವ ಸಾಧ್ಯತೆ ಇದೆ. ಹಾಗೆ ಯಾವುದೇ ಸರ್ಕ್ಯೂಟ್ನ ಮಿತಿಗಳಿಲ್ಲ. ಹೀಗಾಗಿ ಇವುಗಳಲ್ಲಿ ಏನು ಸ್ಪೆಕ್ಯುಲೇಷನ್ ಹೆಚ್ಚು ಅನ್ನೋದು ಮಂತ್ರಿ ಫಿನ್ಮಾರ್ಟ್ ಸಂಸ್ಥಾಪಕ ಅರುಣ್ ಮಂತ್ರಿಯವರ ಅಭಿಪ್ರಾಯ. ಸೆಬಿಯ ಹೊಸ ನಿಯಮಗಳ ಅನುಷ್ಠಾನದಿಂದ ಇಂತಹ ಊಹಾಪೋಹದ ಟ್ರೆಂಡ್ ಕಡಿಮೆ ಆಗುವ ನಿರೀಕ್ಷೆ ಇದೆ. ಈ ವಲಯಕ್ಕಾಗಿ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ನಿಯಮಾವಳಿಗಳನ್ನು ಜಾರಿಗೆ ತರುವ ಸಾಧ್ಯತೆ ಇದೆ. ಹಾಗಾದರೆ SME ಕಂಪನಿಗಳ IPOಗಳಲ್ಲಿ ಹೂಡಿಕೆ ಸುಲಭನಾ ಮತ್ತು ಯಶಸ್ಸಿಗೆ ವೆಚ್ಚ ಪರಿಣಾಮಕಾರಿ ಮಾರ್ಗ ಅಂತ ಹೇಳಬಹುದಾ, ಅಥವಾ ಇದು ಒಂದು ರೀತಿ ಪ್ರವೃತ್ತಿ ಅಥವಾ ಹೆಚ್ಚಿನ ರಿಸ್ಕ್ ಇರತಕ್ಕಂಥ ಮಾರುಕಟ್ಟೆನ ಅನ್ನೋದು ಈಗ ಕೇಳಿಬರುವ ಪ್ರಶ್ನೆ. ನೋಡಿ, ಅರುಣ್ ಮಂತ್ರಿ ಅವರು ಹೇಳ್ತಾರೆ, ಎಲ್ಲ ರೀತಿಯ SME ಸೆಗ್ಮೆಂಟ್ ಕಂಪನಿಗಳು ಕೆಟ್ಟದ್ದು ಅಂತ ಹೇಳೋದಕ್ಕಾಗಲ್ಲ. ಸುಮಾರು 5% to 10% ಕಂಪನಿಗಳು ಸ್ಟ್ರಾಂಗ್ ಫಂಡಮೆಂಟಲ್ಸನ್ನು ಹೊಂದಿವೆ. ಆದಾಗ್ಯೂ ಕಳೆದ 3-4 ತ್ರೈಮಾಸಿಕದಷ್ಟು ರಿಟರ್ನ್ಗಳನ್ನು ಮುಂದಿನ 3-4 ತ್ರೈಮಾಸಿಕದಲ್ಲಿ ಗಳಿಸುವುದು ಸವಾಲು ಕೂಡ ಆಗಿದೆ. ಮುಂದಿನ ವಾರ 10 ರಿಂದ 12 ಕಂಪನಿಗಳು ತಮ್ಮ IPOಗಳನ್ನು ಹೊರತರ್ತಾ ಇವೆ.
ಇದು ಕಂಪನಿಗಳು ಚಿಲ್ಲರೆ ಹೂಡಿಕೆದಾರರ ಭಾವನೆಗಳನ್ನೇ ಬಂಡವಾಳವನ್ನಾಗಿಸಿಕೊಳ್ಳುವುದಕ್ಕೆ ಬಯಸಿವೆ. ಚಿಲ್ಲರೆ ಹೂಡಿಕೆದಾರರು ಮುಖ್ಯವಾಹಿನಿ ಅಂದರೆ ಮೇನ್ ಬೋರ್ಡ್ ಕಂಪನಿಗಳು ಅಥವಾ ಲಾರ್ಜ್ ಕ್ಯಾಪ್ ಷೇರುಗಳ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡುವ ಬಗ್ಗೆ ಯೋಚಿಸೋದು ತುಂಬಾ ಉತ್ತಮ ಅಂತಾರೆ. ನೀವು SME ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ 3 ಪ್ರಮುಖವಾದ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ನೆನಪಿನಲ್ಲಿ ನೋಡಿ, ದೀರ್ಘಾವಧಿ ಕಂಪನಿಯ ಇತಿಹಾಸ, ಲಾಭದಾಯಕತೆ ಮತ್ತು ಮುಂದಿನ 4-5 ವರ್ಷಗಳಲ್ಲಿ ಗಳಿಕೆಯ ಮುನ್ನೋಟವಿರುವ ವಲಯ. ಒಟ್ಟಾರೆಯಾಗಿ ಎಲ್ಲ SME ಕಂಪನಿಗಳು ಕೆಟ್ಟದ್ದಲ್ಲ, ಆದರೆ 10ರಲ್ಲಿ 1 ಮಾತ್ರ ಹೂಡಿಕೆಗೆ ಅತ್ಯಂತ ಯೋಗ್ಯವಾಗಿ ಇರಬಹುದು. ಹೀಗಾಗಿ ಯಾವುದೇ ಕಂಪನಿಗಳಲ್ಲಿ ಕಣ್ಣು ಮುಚ್ಚಿ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ IPO ಮಾರುಕಟ್ಟೆ ಉತ್ಸಾಹಕ್ಕೆ ಮರುಳಾಗಿ ಹೂಡಿಕೆಯನ್ನು ಖಂಡಿತವಾಗಿಯೂ ಕೂಡ ಮಾಡಬೇಡಿ. ಇನ್ನು ಮುಂದಿನ 3ರಿಂದ 4 ತ್ರೈಮಾಸಿಕಗಳಲ್ಲಿ ಯಾವುದೇ SME ಕಂಪನಿಗಳ IPOಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೂ ಮೊದಲು ಜಾಗೃತಿ ಇರಲಿ. ನಿಯಂತ್ರಣಗಳು ಇನ್ನಷ್ಟು ಕಠಿಣ ಆಗಬಹುದು. ಹೀಗಾಗಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸೋದು ತುಂಬಾ ಒಳ್ಳೆಯದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.